ವಾರ್ಷಿಕೋತ್ಸವ ಹಮ್ಮಿಕೊಂಡಿರೋದು ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಏಕೆಂತಂದರೆ ಈ ಒಂದು ಸ್ಪರ್ಧಾ ಯುಗದಲ್ಲಿ ಮಕ್ಕಳಿಗೆ ಫುಲ್ಲು ಒತ್ತಡ ಆಗ್ತಕ್ಕಂಥದ್ದು ಪಠ್ಯ ಚಟುವಟಿಕೆಗಳ ಮೇಲೆ. ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಇರಬೇಕು, ಮತ್ತೆ ಸಹಪಾಠ್ಯ ಚಟುವಟಿಕೆಗಳು ಇರಬೇಕು. ಮಕ್ಕಳು ಕಲಿತಾನು ಆಡ್ತಾನು ಕಲ್ತ್ರಿಗನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎಲ್ಲಾ ವಿಷಯಗಳನ್ನ ಮನದಟ್ಟು ಮಾಡ್ಕೊಂತಾರೆ. ಈಗಿರ್ತಕ್ಕಂಥ ವಾತಾವರಣದಲ್ಲಿ ಮಕ್ಕಳಿಗೆ ನೀವು ಏನು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಉತ್ತಮವಾದಂಥ ಶಿಕ್ಷಣವನ್ನ ಪೋಷಕರು ಕೊಡಬೇಕಾಗುತ್ತೆ. ಇದು ಸ್ಪರ್ಧಾ ಯುಗದಲ್ಲಿ ತುಂಬಾ ಶಿಕ್ಷಣಕ್ಕೆ ಒತ್ತನ್ನ ನೀಡಬೇಕಾಗುತ್ತೆ. ಮಕ್ಕಳು ಉತ್ತಮವಾಗಿ ಕಲಿತು ಮುಂದೆ ಹೆಸರನ್ನ ಗಳಿಸಬೇಕಾಗುತ್ತೆ. ಈ ಒಂದು ಸುಸಂದರ್ಭದಲ್ಲಿ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇರ್ತಕ್ಕಂಥದ್ದು. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಾವೆಲ್ಲರೂ ಸಹ ಭಾಗವಹಿಸಿದ್ದೀರ. ಮಕ್ಕಳು ಈ ಒಂದು ಏಜಲ್ಲಿ ಪಠ್ಯ ಚಟುವಟಿಕೆ ತುಂಬಾ ಗಮನವನ್ನು ಹರಿಸಿ ತುಂಬಾ ಚೆನ್ನಾಗಿ ಓದಬೇಕು ಅಂತಕ್ಕಂಥದ್ದು, ಮತ್ತೆ ಪೋಷಕರು ಸಹ ತುಂಬಾ ಚೆನ್ನಾಗಿ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ವಾರ್ಷಿಕೋತ್ಸವಕ್ಕೆ ನನ್ನನ್ನು ನಮ್ಮ ಪ್ರಕೃತಿ ಪಬ್ಲಿಕ್ ಸ್ಕೂಲು 2019-20 ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಇದಕ್ಕೆ ಈ ವರ್ಷ 7ನೇ ವರ್ಷದಲ್ಲಿ ನಡೀತಾ ಇದೆ. ಸೊ ನಮ್ಮ ಶಾಲೆ ಪ್ರಾರಂಭವಾದ ವರ್ಷ 85 ಮಕ್ಕಳಿದ್ದರು, ಈಗ 160 ಮಕ್ಕಳಿದ್ದಾರೆ. ಸೊ ಮಧ್ಯದಲ್ಲಿ ಕೊರೋನಾ ಬಂದಿದ್ದರಿಂದ 2 ವರ್ಷ ನಮಗೆ ಅಡಚಣೆ ಆಯಿತು, ನಮ್ಮೆಲ್ಲರಿಗೂ ಗೊತ್ತಿದೆ ಅದು. ಸೊ ಆ ಒಂದು ಇದರಿಂದ ನಮ್ಮ 1-2 ವರ್ಷ ಮಕ್ಕಳು ಎಲ್ಲ ಬೇರೆ ಕಡೆ ಎಲ್ಲ ಒಟ್ಟು ಚದುರ್ಗೋದ್ರು. ನಮಗೆ ಆ ಕೊರೋನಾ ಪ್ರಾಬ್ಲಮ್ ಇಲ್ಲೇ ಇದ್ದಿದ್ರೆ ನಮ್ಮದು ಈಗ ಈ ವರ್ಷದಲ್ಲಿ 200 ಮಕ್ಕಳಾಗುವಂಥ 100% ನಮಗೆ ಇದಿತ್ತು, ಹೋಪ್ಸ್ ಇತ್ತು. ಆದರೆ ಕೊರೋನಾದಿಂದ ಎಫೆಕ್ಟ್ ಆಗಿದೆ. ಬಟ್ ಈಗ ಮತ್ತೆ ನಮ್ಮಲ್ಲಿ ಒಳ್ಳೆ ಶಾಲಾ ನಮ್ಮ ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಸ್ಟಾಫ್ ಒಳ್ಳೆ ಇದೆ. ಎಲ್ಲ ರಂಗದಲ್ಲೂ ಶಿಕ್ಷಣ ಇರ್ಬೋದು, ಆಟ ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಎಲ್ಲನೂ ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಇದು ಕೊಡ್ತಾ ಇದ್ದೀವಿ. ನಮ್ಮ ತಾಲೂಕು ಹೊಸಕೋಟೆ ತಾಲೂಕು ಮತ್ತು ನಮ್ಮ ಜಡಗೇನಹಳ್ಳಿ ಹೋಬಳಿನಲ್ಲಿ ನಮ್ಮ ಸ್ಕೂಲು ಒಂದು ಉನ್ನತ ಸ್ಥಾನದಲ್ಲಿದೆ ಅನ್ನೋದು ನನಗೆ ಒಂದು ಹೆಮ್ಮೆ ಆಗುತ್ತೆ. ಸೊ ಪ್ರತಿ ವರ್ಷವೂ ನಮ್ಮ ಶಾಲೆಯಿಂದ ಹೋಬಳಿ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಗೆ ಭಾಗವಹಿಸ್ತಾ ಬರ್ತಾ ಇದ್ದಾರೆ. ಆದರೆ ಈ ವರ್ಷ ನಮ್ಮ ಹೋದ ವರ್ಷ ತಾಲೂಕು ಮಟ್ಟಕ್ಕೆ ಹೋಗಿದ್ರು, ಈ ವರ್ಷ ತಾಲೂಕು ಮಟ್ಟಕ್ಕೂ ಹೋಗಿದ್ರು. ಅಲ್ಲಿ 2 ಪ್ರಶಸ್ತಿ ಪಡ್ಕೊಂಡ್ರು. ಮತ್ತು ಜಿಲ್ಲಾ ಮಟ್ಟಕ್ಕೂ ಹೋಗಿ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿದ್ದಾರೆ ನಮ್ಮ ಶಾಲೆ ಒಂದು ಮಗು. ಸೊ ನನಗೆ ತುಂಬ ಸಂತೋಷ ಆಗುತ್ತೆ ಮತ್ತು ಹೆಮ್ಮೆ ಆಗುತ್ತೆ. ಸೊ ಇದೇ ರೀತಿ ನಮಗೆ ಮುಂದಿನ ವರ್ಷ ಕೂಡ ಒಂದು ಒಳ್ಳೆ ಕಾಂಪಿಟೇಷನಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳು ಇನ್ನೂ ಒಂದು ಒಳ್ಳೆ ನಮಗೆ ಒಂದು ಶಾಲೆಗೆ ಕೀರ್ತಿ ತರ್ತಾರೆ ಅನ್ನೋ ಒಂದು ನಮಗೆ ಭರವಸೆ ಇದೆ. ಇಲ್ಲಿ ಶಾಲಾ ವಾರ್ಷಿಕೋತ್ಸವ ಒಂದೇ ಅಲ್ಲ. ಸೊ ಶಾಲಾ ಪ್ರಾರಂಭ ಆದ ದಿವಸದಿಂದ ಸರ್ಕಾರಿ ನ್ಯಾಷನಲ್ ಫೆಸ್ಟಿವಲ್ಸ್ ಏನು ಬರ್ತಾ ಇದೆ, ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಅಥವಾ ಗಾಂಧಿ ಜಯಂತಿ ಇರ್ಬೋದು, ನವೆಂಬರ್ 14 ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಈ ಥರ ಎಲ್ಲ ಒಂದು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದಾಗ್ಯೂ ಮತ್ತು ಅಂಬೇಡ್ಕರ್ ಜಯಂತಿ, ಆಮೇಲೆ ವಾಲ್ಮೀಕಿ ಜಯಂತಿ, ಕನಕದಾಸರ ಜಯಂತಿ, ಈ ಥರ ಎಲ್ಲ ಕೃಷ್ಣ ಜಯಂತಿ, ಈ ಥರ ಹಬ್ಬಗಳನ್ನು ನಮ್ಮ ಶಾಲೆಗಳಲ್ಲಿ ಮಾಡಿ ಮಕ್ಕಳಲ್ಲಿ ಸಾಂಸ್ಕೃತಿಕ ಮನೋಭಾವನೆಯನ್ನು ನಾವು ತುಂಬ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಶಾಲೆಗೆ ಸುತ್ತಮುತ್ತಲಿನ ಎಲ್ಲ ಊರು ಒಂದು 10-12 ಊರು ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಮ್ಮ ಶಾಲೆ ಒಂದು ಹೋಪ್ ಅಂತ ಗೊತ್ತಾಗಿದೆ. ಸೊ ನಮಗೂ ಒಪ್ಪಿದೆ. ಮುಂದೆ ಬರೋ ದಿನಗಳಲ್ಲಿ, ಬರೋ ವರ್ಷಗಳಲ್ಲಿ ನಮ್ಮ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಮ್ಮ ನಂಬಿಕೆ ಮತ್ತು ಭರವಸೆ ಆಗಿದೆ. ಒಬ್ಬ ನಿವೃತ್ತ ಕೇಂದ್ರ ಸರ್ಕಾರಿ ನೌಕರನ 2018ರಲ್ಲಿ ನಿವೃತ್ತಿಯಾಗಿ ನನ್ನ ಒಂದು ಸ್ವಂತ ಹುಟ್ಟಿದ ಊರಾದ ನಮ್ಮ ಈ ದೊಡ್ಡದೇನಹಳ್ಳಿನಲ್ಲಿ ಒಂದು ಶಾಲೆ ಮಾಡಬೇಕು ಅಂತ ಒಂದು ಹಂಬಲದಿಂದ ಒಂದು ಗುರಿ ಇಟ್ಕೊಂಡು
ನಾನು ಇಲ್ಲೇನು ದೊಡ್ಡ ಸಂಪಾದನೆ ಮಾಡಿ ಏನು ಒಳ್ಳೆ ಇದಾಗಬೇಕು ಅಂತೇನಿಲ್ಲ. ಒಂದು ಸೇವೆ ಮಾಡಬೇಕು, ನಾನು ಹುಟ್ಟಿದವರಲ್ಲಿ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ನಮ್ಮ ಸ್ವಂತ ಜಾಗ ಇತ್ತು, ಆ ಇದರಲ್ಲಿ ನಾನು ನನ್ನ ಒಂದು ಎಲ್ಲ ನನ್ನ ಒಂದು ರಿಟೈರ್ಮೆಂಟ್ ಬೆನಿಫಿಟ್ಸ್ ಏನು ಬಂದಿದೆ ಅದನ್ನೆಲ್ಲ ಇದಕ್ಕೆ ಹಾಕಿ, ಮತ್ತೆ ನಮ್ಮ ಮಕ್ಕಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಇದನ್ನು ಒಂದು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೀವಿ. ಸೊ ಈಗ ನರ್ಸರಿಯಿಂದ ಹಿಡಿದು 7th ಸ್ಟ್ಯಾಂಡರ್ಡ್ವರೆಗೂ ನಮ್ಮ ಶಾಲೆಯಲ್ಲಿ ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ. ಬರೋ ವರ್ಷ 8th ಆಗುತ್ತೆ, ನೆಕ್ಸ್ಟ್ ವರ್ಷ 9th ಆಗುತ್ತೆ, ಅದರ ನೆಕ್ಸ್ಟ್ 10th ಆಗುತ್ತೆ. ಅಲ್ಲಿವರೆಗೂ ನಮಗೆ ಅಪ್ರೂವಲ್ ತೊಗೊಂಡಿದ್ದೀವಿ, ತೊಗೊಂಡಿದೆ 8th ಅಪ್ರೂವಲ್ ಆಗಿದೆ, 9th 10th ಅಪ್ರೂವಲ್ ಸಿಗುತ್ತೆ. ನೆಕ್ಸ್ಟು ದೇವರು ಒಳ್ಳೇದು ಮಾಡಿ, ನಮ್ಮ ಎಲ್ಲ ಪೋಷಕರು ನಮಗೆ ಸಪೋರ್ಟ್ ಮಾಡಿ, ಮಕ್ಕಳು ನಮ್ಗೆ ಏನೋ ಬೆಳವಣಿಗೆ ಆದರೆ ನಾವು ಮುಂದೆ ಕಾಲೇಜ್ ಮಾಡುವಂಥದ್ದು ಒಂದು ಭರವಸೆ ನಮ್ಮಲ್ಲಿ ಇದೆ. ಸೊ ಇದಕ್ಕೆ ನಿಮ್ಮೆಲ್ಲರ ಸಹಕಾರಗಳು, ಮೇನ್ ಆಗಿ ಪೋಷಕರ ಸಹಕಾರ ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಹೆಸರು? ಸುಬ್ಬರಾಯಪ್ಪ ಎಂ. ಓಕೆ.